ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗ ಡ್ಯಾನ್ಸ್ ಕ್ಲಾಸಲ್ಲಿ ಇದನ್ನು ನೋಡಿಬಿಟ್ಟು ತುಂಬ ಹಠ ಮಾಡಿ ತೆಗೆಸ್ಕೊಂಡವನೆ. ನಾನು ಅಂದರೆ ಇನ್ನೂ ಹಾಡೋಕ್ಕೆ ಬರೋಲ್ಲ, ಬಟ್ ಹಾಡ್ತೀನಿ ಅಂತ ಸರಿ ಅಂತ ಹೇಳಿ ಅದ್ರ ಮಾರ್ನಿಂಗ್ ವ್ಲಾಗ್ ಹಂಗೆ ಕಂಟಿನ್ಯೂಷನ್ ಮಾಡಿದ್ದೀನಿ. ನನ್ನ ಮಗನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿದೆ, ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗಿದೆ. ಡ್ಯಾನ್ಸ್ ಕ್ಲಾಸ್ ಇತ್ತು. ಹಾಗೆ ನೈಟ್ ನಾನು ಹೋಗಿ ಪಿಕಪ್ ಮಾಡ್ಕೊಬರಲ್ಲ, ನನ್ನ ನಾನು ಬಿಟ್ಬಿಟ್ಟು ಬರ್ತೀನಿ ಅಷ್ಟೇ. ನಮ್ಮ ಅಮ್ಮರ ಮನೆಗೆ ಹೋಗ್ತಾನೆ ಅವನು. ನಮ್ಮ ಅಣ್ಣ ಕಳಿಸ್ತೀನಿ. ಯಾಕೆ ಇಟ್ಕೊಂಡಿದ್ರು, ಯಾಕೆ ಲೇಟ್ ಆಯ್ತು ಸ್ಕೂಲಿಂದ ಹೇಳು. ಯಾಕೆಂದ್ರೆ ತೀಟೆ ಮಾಡಿಸ್ತೇನೆ. ಏನು ತೀಟೆ ಮಾಡಿದೆ ನೀನು? ಹೇಳು, ಏನು ತೀಟೆ ಮಾಡಿದೆ ಹೇಳು. ಹೆಂಗ್ ಹೇಳ್ತಿದ್ದೆ ಹೋಗ್ಲಿ ತೋರಿಸು. ಮ್ಯಾಮು ಬಿಡದಲ್ಲೇ ಇದ್ದಾಗ ಕಣ್ಣು ಹೆಂಗ್ ಮಾಡ್ತಿದ್ದೆ? ಹೇಳು. ನೀರು ಬರ್ತಿರ್ಲಿಲ್ವಾ? ವಾಟರ್ ಕ್ಯಾನಲ್ಲಿ ಹಾಕಬೇಕಿತ್ತು. ನನಗೆ ನಮ್ಮ ಮನೆ ತಿನ್ನಿಸ್ಬೇಕಾದ್ರೆ ಒಂದು ಹಳೆಯ ವಿಡಿಯೋ ಮೆಮೊರಿ ಗ್ಯಾಪ್ನಿಗೆ ಬಂತು. ಅದನ್ನು ಸದಾ ನಿಮ್ಮ ಹತ್ರ ಅಪ್ಡೇಟ್ ಮಾಡಿ ಅಲ್ಲಿ ಹಾಕಿರ್ತೀನಿ. ಒಂದು ಚಿಕ್ಕ ಮಗುವಿನಲ್ಲಿ ಇದ್ದಾಗ ಯಾವ ಥರ ಮಾಡ್ತಿದ್ದ ಅಂತ. ಇದೊಂಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಲ್ಲರಿಗೂ. ಅದೊಂಥರ ಅದನ್ನೆಲ್ಲ ಮರೆಯೋಕ್ಕೂ ಆಗಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸರಿ ಅಂತ ಹೇಳೋನ ಬಿಟ್ಬಿಟ್ಟು ನಾನು ಬಂದೆ. ನಮ್ಮ ಅಣ್ಣ ಹೋಗಿ ಕರ್ಕೊಬರ್ತಾರೆ ಸಂಜೆ 7 ಗಂಟೆಗೆ. ಅವನು ನಮ್ಮ ಮನೇಲಿ ಬರೋಲ್ಲ ಇವತ್ತು, ಸೊ ನೈಟ್ ಅಲ್ಲೇ ಇರ್ತಾನೆ. ಅವನು ಬಿಟ್ಬಿಟ್ಟು ಬಂದೆ. ಬೇಜಾರಾಗ್ತಾಯಿತ್ತು. ಏನು ಮಕ್ಕಳಿಲ್ಲ ಅಂದರೆ ಎಲ್ಲರ ಮನೇಲೂ ನಿಜವಾಗ್ಲೂ ಬೇಜಾರಾಗೇ ಆಗ್ತದೆ. ಅವರಿದ್ದರೆ ಒಂಥರ ಖುಷಿ. ಮತ್ತು ಹೋಮ್ವರ್ಕ್ ಮಾಡಿಸ್ಬೇಕು, ಅದು ಇದು ಅನ್ನೋ ಇದ್ದಿತ್ತು. ಸರಿ, ನಾನು ತುಂಬ ದಿನ ಆಗಿತ್ತು ಒಂದು ಡ್ರೆಸ್ ಹೊಲ್ಕೋಬೇಕು, ಡ್ರೆಸ್ ಇರಲಿ ಅಂತ ಅನ್ಕೊತಾ ಇದ್ದೆ. ಅಂಬ್ರೆಲಾ ಟಾಪು ನನಗಂತೂ ಮರ್ತೇ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಆಲು. ಒಂದು 2-3 ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿ ಸರಿ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ. ಹಂಗಾಡಿ ನೋಡಿ ಕಟ್ಟಂತೂ ಮಾಡಿದೆ. ಆದರೂ ಕಟ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ. ನೋಡೋಣ, ಸ್ಟಿಚ್ ಮಾಡಿ ಓವರಾಲ್ ನಿಮ್ಗೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಯಾವುದನ್ನೇ ಆದರೂ ನಾವು ಕಲ್ತಿದ್ರೆ ಯಾವುದನ್ನ ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ. ಮರ್ತೋಗಿರ್ಬೋದು, ಮರೆದಲ್ಲೂ ಮರ್ತೋಗ್ಬಿಟ್ರೆ ಈ ಥರ ನೋಡೋಣ ಸ್ವಲ್ಪ ಐಡಿಯಾಸ್ ಬಂದೇ ಬರುತ್ತೆ ಆಟೋಮೆಟಿಕಲಿ. ನಾವೇನು ಕಲ್ತಿರ್ಲಿಲ್ಲ ಅಂತಂದರೆ ಏನಕ್ಕೂ ಯೂಸ್ ಆಗೋಲ್ಲ. ಅಟ್ಲೀಸ್ಟ್ ಬೇರೆಯವ್ರದ್ದು ಹೊಲಿತೀವೋ ಬಿಡ್ತೀವೋ, ಅಟ್ಲೀಸ್ಟ್ ನಮಗೇನು ಬೇಕೋ ಅದು ನಾವು ಸಡನ್ನಾಗಿ ಇದು ಮಾಡ್ಕೊಳಕ್ಕನ ಒಂದು ಅಷ್ಟೋ ಕಲ್ತಿರ್ಬೇಕು ಅನ್ನೋದು ನನ್ನ ಒಪಿನಿಯನು. ಆಲ್ಮೋಸ್ಟ್ ಈಗೆಲ್ಲ ಎಷ್ಟೊಂದು ಜನ ಕಲ್ತಿರ್ತಾರೆ, ಇದರಿಂದ ಎಷ್ಟೊಂದು ಜನಕ್ಕೆ ಅನುಕೂಲನೂ ಆಗಿದೆ ಅಲ್ವಾ. ಸೊ ಯಾವುದನ್ನೇ ಆಗಲಿ ಟೈಮ್ ಸಿಕ್ಕಿದಾಗ ನಮ್ಗೇನಾಗುತ್ತೋ ನಮ್ಮ ಕೈಲಿ ಅದನ್ನು ನಾವು ಮಾಡ್ಕೊಳ್ಳೇಬೇಕು. ಇದು ಹಂಗೆ ಅದ್ರ ಮಾರ್ನಿಂಗ್ ಸಂಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ಅದ್ರ ಮಾರ್ನಿಂಗು ನೀನು ಇರಲಿಲ್ವಲ್ಲ, ಹಾಗಾಗಿ ಅಂತೇಳಿ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ನೈಟ್ಗೆ ಎಲ್ಲ ಕಟ್ ಮಾಡಿದ್ನಲ್ವ, ಅದನ್ನೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ. ಅಷ್ಟೊತ್ತು ನಮ್ಮ ಅಣ್ಣ ಕಾಲ್ ಮಾಡ್ದೆ. ಬಂದು ನೀನು ಪಿಕಪ್ ಮಾಡ್ಕೊಂಡು ಕರ್ಕೊಂಡೋಗಿವಂತೆ, ಬಾ ಹಂಗೆ ನೀನು ಬರುವಿ ಅಂತ. ಅಮ್ಮನೂ ಹಂಗೆ ಹೋಗಿಲ್ಲ ಅಂತ ಇದು ಮಾಡ್ತಾಯಿತ್ತು. ಸರಿ ಅಂತ ಹೇಳಿ ಅದನ್ನು ಸ್ವಲ್ಪ ಆಲ್ಮೋಸ್ಟ್ ಡನ್ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಸರಿ ಅಂತ ಅವನ್ನ ಕರ್ಕೊಂಡು ಅಮ್ಮರ ಮನೆಗೆ ಹೋಗಿ ಅಮ್ಮನ ಮನೆಯಿಂದ ಬರ್ತಾಯಿದ್ದೆ. ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು, ಅವ್ನ ಮೂಗಲ್ಲಿ ರಕ್ತ ಬರ್ತಿತ್ತು, ಅದಕ್ಕೆ ಅಂತ ಅಲ್ಲಿ ಹೋದರೆ ಯಾರಿಗೋ ಒಬ್ರಿಗೆ ಆಗ್ತದೆ. ನಾವು ಅಷ್ಟೇ ವೆಹಿಕಲ್ ಓಡಿಸ್ಬೇಕಾದ್ರೆ ನಿಧಾನ ಕೊಡಿಸ್ಬೇಕು. ನಾನು ತೋರಿಸ್ಕೊಂಡು ಅಲ್ಲಿಂದ ಬಂದ್ವಿ. ಅವ್ನಿಗೊಂದು ಶಿರಾಪ್ ಕೊಟ್ಟರೆ ಇಸ್ಕೊಂಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.